ನಮಸ್ಕಾರ ಸ್ನೇಹಿತರೆ. ಕೆಲವು ಸುದ್ದಿಗಳನ್ನು ಕೇಳಿದಾಗ ಮನಸ್ಸು ಒಪ್ಪಿಕೊಳ್ಳೋದೇ ಇಲ್ಲ. ಎಷ್ಟೇ ದಿನಗಳು ಕಳೆದರೂ ಆ ನೋವು ಕಡಿಮೆಯಾಗೋದಿಲ್ಲ. ಅಂತಹ ಸುದ್ದಿಗಳಲ್ಲಿ ಒಂದು ಭಾರತೀಯ ಸಂಗೀತ ಲೋಕದ ದಿಗ್ಗಜ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಅವರ ಅಗಲಿಕೆ. 2-3 ದಿನಗಳು ಕಳೆದರೂ ಸಂಗೀತ ಪ್ರೇಮಿಗಳ ಮನಸ್ಸು ಇನ್ನೂ ಆ ದುಃಖದಿಂದ ಹೊರಬಂದಿಲ್ಲ. ಯಾಕಂದರೆ ಅವರು ಕೇವಲ ಒಬ್ಬ ಗಾಯಕಿಯಾಗಿರಲಿಲ್ಲ, ಲಕ್ಷಾಂತರ ಜನರ ನೆನಪುಗಳಿಗೆ ಧ್ವನಿಯಾಗಿದ್ದ ಮಹಾನ್ ಕಲಾವಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅವರು ಹಾಡಿದ ಸಾವಿರಾರು ಹಾಡುಗಳು ಇಂದಿಗೂ ಹೊಸತನದಿಂದ ಕೇಳಿಸುತ್ತವೆ. ಅವರ ಧ್ವನಿಯಲ್ಲಿ ಒಂದು ಮಾಯೆ ಇತ್ತು. ಅವರು ಹಾಡಿದ ಪ್ರತಿಯೊಂದು ಗೀತೆಯಲ್ಲೂ ಭಾವನೆ ಇತ್ತು, ಜೀವವಿತ್ತು, ಆತ್ಮವಿತ್ತು. ಮಗು ಮಲಗಲು ಜೋಗುಳಬೇಕಾದರೂ, ಪ್ರೀತಿಯ ಭಾವನೆ ಹೇಳಬೇಕಾದರೂ, ಭಕ್ತಿಯ ಸವಿಯನ್ನು ಅನುಭವಿಸಬೇಕಾದರೂ, ದುಃಖದ ಕ್ಷಣದಲ್ಲಿ ಮನಸ್ಸಿಗೆ ಸಾಂತ್ವನ ಹೇಳಬೇಕಾದರೂ ಎಸ್ ಜಾನಕಿ ಅಮ್ಮ ಅವರ ಧ್ವನಿ ನಮ್ಮ ಜೊತೆಯಲ್ಲಿಯೇ ಇತ್ತು. ಸ್ನೇಹಿತರೆ, ಒಬ್ಬ ಕಲಾವಿದನ ನಿಜವಾದ ಸಾಧನೆ ಪ್ರಶಸ್ತಿಗಳಲ್ಲ, ಅವರು ಜನರ ಹೃದಯದಲ್ಲಿ ಎಷ್ಟು ವರ್ಷ ಬದುಕುತ್ತಾರೆ ಎಂಬುದರಲ್ಲಿ ಇದೆ. ಆ ಅರ್ಥದಲ್ಲಿ ನೋಡಿದರೆ ಎಸ್ ಜಾನಕಿ ಅಮ್ಮ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅವರ ಕಂಠ ಮೌನವಾಗಿರಬಹುದು, ಆದರೆ ಅವರು ಹಾಡಿದ ಹಾಡುಗಳು ಪ್ರತಿದಿನ ರೇಡಿಯೋಗಳಲ್ಲಿ, ಮೊಬೈಲ್ಗಳಲ್ಲಿ, ಮನೆಗಳಲ್ಲಿ, ನಮ್ಮ ನೆನಪುಗಳಲ್ಲಿ ಸದಾ ಮೊಳಗುತ್ತಲೇ ಇರುತ್ತವೆ. ಇಂತಹ ಮಹಾನ್ ಕಲಾವಿದೆಯ ಅಗಲಿಕೆ ಭಾರತೀಯ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ಅವರ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಇಂದು ನಾವು ಅವರನ್ನು ಕಣ್ಣೀರಿನಿಂದ ಬಿಟ್ಟುಕೊಟ್ಟಿದ್ದೇವೆ, ಆದರೆ ಅವರ ಸಂಗೀತವನ್ನು ಎಂದಿಗೂ ಬಿಟ್ಟುಕೊಡೋದಿಲ್ಲ, ಸಾಧ್ಯವೂ ಇಲ್ಲ ಅದು. ಯಾಕಂದರೆ ಒಬ್ಬ ಕಲಾವಿದೆ ದೇಹದಿಂದ ದೂರವಾದರೂ ಅವರ ಕಲೆ ಎಂದಿಗೂ ಜೀವಂತವಾಗಿಯೇ ಇರುತ್ತದೆ. ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಅವರಿಗೆ ನಮ್ಮ ಹೃದಯಪೂರ್ವಕ ನಮನಗಳು.